ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಹೇಶ್ ರಾಜ್. ಫೈನಲಿ ಇವತ್ತು ಕಾಟೇರ ಮಾರ್ನಿಂಗ್ ಶೋ ನೋಡ್ಕೊಂಬಂದಾಯಿತು. 3 ದಿವಸದಿಂದ ವೆಯ್ಟ್ ಮಾಡಿದ್ದೆ. ಸೊ ಇವತ್ತು ಸಮಯ ಟಿಕೆಟ್ ಎರಡೂ ಸಿಕ್ತು. ಸೊ ಹಾಗಾಗಿ ನೋಡ್ಕೊಂಬಂದಿದ್ದೀನಿ. ಸೊ ಇದು ರಿವ್ಯೂ ಅಲ್ಲ, ಜಸ್ಟ್ ಎ ಫ್ಯಾನ್ ಬೈ ಮೂಮೆಂಟ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಮೂವಿ ಅಂತೂ ಹೇಳೋದೇ ಬೇಕಾಗಿಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಬ್ಲ್ಯಾಕ್ ಬಸ್ಟರ್ ಅಂತ ಅನೌನ್ಸ್ ಆಗೋಯ್ತದು. ಸೊ ಅದರಿಂದ ನಾವು ಹೊಸದಾಗಿ ರಿವ್ಯೂ ಹೇಳಬೇಕಾಗಿಲ್ಲ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಮೂವಿ ಫಸ್ಟಿಂದ ಎಂಡ್ವರೆಗೂ ನಿಮಗೆಲ್ಲೂ ಒಂದು ನಿಮಿಷ ಒಂದು ಸೆಕೆಂಡ್ ಬೋರ್ ಅನ್ಸೋದೇ ಇಲ್ಲ. ನನಗಂತೂ ಸ್ಟಾರ್ಟ್ ಆದಮೇಲೆ ಇಂಟ್ರೋಲ್ ಬ್ಲ್ಯಾಕು ಬೇಗ ಬರೋದು ಬೇಡ ಅನಿಸ್ತಾಯಿತ್ತು. ಇಂಟ್ರೋಲ್ ಬ್ಲ್ಯಾಕ್ ಬಂದಮೇಲೆ ಮತ್ತೆ ಸೆಕೆಂಡ್ ಹಾಫ್ ಬೇಗ ಮುಗಿದೋಗುತ್ತೇನೋ ಅಂತ. ಹಂಗೆ ಇಂಟ್ರೋಲ್ ಬ್ಲ್ಯಾಕ್ ಇನ್ನೂ ಸ್ವಲ್ಪ ಲೇಟಾಗಿ ಬರಲಿ ಅನ್ನೋ ಥರ ಸ್ಟೋರಿ. ಮತ್ತು ದರ್ಶನ್ ಸರ್ ಅವರಂತೂ ಡಿ ಬಾಸು ಹಾಗೆ ಸ್ಕ್ರೀನ್ನ ಆವರಿಸ್ಕೊಂಬಿಟ್ಟವ್ರೆ. ಅಯ್ಯೋ, ಅದು ಹೇಳೋಕ್ಕೆ ಆಗಲ್ಲ. ಕೆಲವು ಕಡೆ ಅಂತೂ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಸೊ ದರ್ಶನ್ ಸರ್ಗೆ ಮತ್ತೆ ಇದೊಂದು ಗ್ರೇಟ್ ಕಮ್ಬ್ಯಾಕ್ ಬಂದಿರೋದು ನಿಜವಾಗ್ಲೂ ಅವ್ರ ಫ್ಯಾನ್ಸ್ಗಾಗಲಿ ಎಲ್ಲರಿಗೂ ಖುಷಿನೇ. ಆ ದರ್ಶನ್ ಸರ್ಗಿನ್ನ ಅವ್ರ ಫ್ಯಾನ್ಸ್ಗೆ ತುಂಬ ಖುಷಿ ಕೊಡುತ್ತೆ ಈ ಒಂದು ಗ್ರೇಟ್ ಕಮ್ಬ್ಯಾಕು. ಸೊ ಆರಾಧನ್ ಅವರು ಡೆಬ್ಯೂ ಮೂವಿ, ಅವರು ಡೆಬ್ಯೂ ಅಂತ ಅನಿಸ್ತಾ ಇಲ್ಲ. ಸೊ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ ಮೂವಿಗೆ. ಸೊ ಅವ್ರ ಡೆಬ್ಯೂ ಸ್ವಲ್ಪ ಆ ಕಡೆ ಈ ಕಡೆ ಅನಿಸಿದ್ರು ಸ್ವಲ್ಪ ಇದಾಗ್ಬಿಡೋದು. ಬಟ್ ಅವರು ದರ್ಶನ್ ಸರು ಮತ್ತು ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ಗೆ ಹೇಗೆ ಸಪೋರ್ಟ್ ಮಾಡ್ಬೋದು ಹಾಗೆ ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ. ಸೊ ಅವರು ನೆನಪಲ್ಲಿ ಉಳಿತಾರೆ ಗ್ಯಾರಂಟಿ. ಕಣ್ಣಲ್ಲಿ ನೀರು ಕೂಡ ತರಿಸ್ಬಿಡ್ತಾರೆ ಅವ್ರ ಆ ಥರ ಆ್ಯಕ್ಟಿಂಗು. ಹರಿಕೃಷ್ಣ ಅವ್ರ ಮ್ಯೂಸಿಕ್ ಅಂತೂ ವೆಯ್ಟ್ ಮಾಡ್ತಾ ಇರ್ತಾರೆ ಡಿ ಬಾಸ್ಗೋಸ್ಕರ. ಆಮೇಲೆ ಅವ್ರ ಫ್ಯಾನ್ಸ್ಗಳ ಪಲ್ಸ್ನ ತಿಳ್ಕೊಂಡಿರ್ತಾರೆ. ಅದರಿಂದ ಮ್ಯೂಸಿಕ್ಕು ಅಲ್ಟಿಮೇಟ್ ಆಗಿದೆ. ಫೈಟ್ಸ್ ಅಂತೂ 3 ಫೈಟ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಡಿಫ್ರೆಂಟ್ ಫೈಟ್ಸು. ಇದುವರೆಗೂ ದರ್ಶನ್ ಸರ್ ಮೂವಿಲಿ ನೋಡದೇ ಇರೋಂಥ ಫೈಟ್ಸ್ನ ಈ ಮೂವಿಲಿ ನೋಡ್ಬೋದು ಅಂತ ನಾನು ಹೇಳ್ತೀನಿ. ಸೊ ನೋಡದೇ ಇರೋರಿಗೆ ಹೇಳ್ತಾ ಇರೋದು ನಾನು, ಖಂಡಿತ ಇನ್ನೂ ಮೀನಾಮೇಷ ಎಣಿಸ್ಬೇಡಿ. ಎಲ್ಲರೂ ಹೋಗಿ ಫ್ಯಾಮಿಲಿ ಸಮೇತ ಕೂತು ನೋಡಿ ಎಂಜಾಯ್ ಮಾಡಿ. ಅದ್ಭುತವಾದ ಕನ್ನಡ ಸಿನಿಮಾ ವರ್ಷಾರಂಭದಲ್ಲಿ. ನಿಜವಾಗ್ಲೂ ಈ ವರ್ಷ ಪೂರ್ತಿ ಈ ಸಿನಿಮಾ ಮಾತಾಡುತ್ತೆ. ನಾನು ಇನ್ನೂ ಎಷ್ಟು ಸರಿ ನೋಡ್ತೀನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನೋಡ್ಕೊಂಬಂದಿದ್ದೀನಿ. ಸೊ ಫ್ಯಾಮಿಲಿ ಜೊತೆನೂ ಹೋಗಿ ನೋಡಬೇಕು. ಸೊ ಆದ್ದರಿಂದ ಪ್ರತಿಯೊಬ್ಬರು ಹೋಗಿ ಸಿನಿಮಾ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಬಿರ್ದಾರ್ ಅವ್ರ ಆ್ಯಕ್ಟಿಂಗು, ದರ್ಶನ್ ಸಾರು ಆ್ಯಕ್ಟಿಂಗ್ ಅದು ಒಂದು ಇದೆ. ಒಂದಲ್ಲ ತುಂಬ ಇದೆ ಅದು ಆ್ಯಕ್ಚುಲಿ. ಕೆಲವೊಂದಂತೂ ಹಾಗೇ ನೆನಪು ಬರ್ತಾನೆ ಇರುತ್ತೆ, ಹಾಗೆ ಮೈಂಡಲ್ಲಿ ಓಡ್ತಾ ಇರುತ್ತೆ ಹಾಗೆ ಇನ್ನೂ. ಸೊ ಅದರಿಂದ ಯಾವುದೂ ನಾನೇನು ಸ್ಪಾಯ್ಲ್ ಮಾಡ್ತಾಯಿಲ್ಲ. ಖಂಡಿತ ಹೋಗಿ ಮಿಸ್ ಮಾಡದೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಅಂತ ನಾನು ನಿಮ್ಮಲ್ಲಿ ಫೈನಲಿ ಕೇಳ್ಕೊಳ್ತಾ ಇದ್ದೀನಿ.